ಕಾರವಾರ ನಗರದಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಚರಂಡಿ ನೀರು ನುಗ್ಗಿದೆ. ಕಾರವಾರ ನಗರದಲ್ಲಿ ಸುರಿತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಚರಂಡಿ ನೀರು ನುಗ್ಗಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಸಂಪೂರ್ಣವಾಗಿ ಕೆರೆಯಾಗಿ ಮಾರ್ಪಟ್ಟಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲ ಬಸ್ಗಳನ್ನು ಬೇರೆ ಕಡೆಗೆ ಶಿಫ್ಟ್ ಕೂಡ ಮಾಡಲಾಗಿದೆ. ಇಲ್ಲಿ ಡಿಪೋದ ತಗ್ಗು ಪ್ರದೇಶದ ಬಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿನ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಕೆಎಸ್ಆರ್ಟಿಸಿ ಬಸ್ ಹೊರಕ್ಕೆ ತರಲಾಗದೆ ಸಿಬ್ಬಂದಿ ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಚರಂಡಿ ನಿರ್ಮಾಣದ ವೇಳೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಇರೋದೇ ಇಲ್ಲಿ ಈ ರೀತಿ ಅವಾಂತರ ಸೃಷ್ಟಿಯಾಗೋದಕ್ಕೆ ಕಾರಣ. ಕಳೆದ ವರ್ಷವಷ್ಟೇ ಹೊಸದಾಗಿ ಚರಂಡಿಯನ್ನ ನಿರ್ಮಾಣ ಮಾಡಲಾಗಿತ್ತು, ಆದರೆ ಅದು ಸರಿಯಾಗಿ ನಿರ್ಮಾಣ ಆಗಿಲ್ಲ. ಅವೈಜ್ಞಾನಿಕವಾಗಿ ಇಲ್ಲಿ ಚರಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ತಪ್ಪಿನಿಂದ ಇವತ್ತು ಈ ರೀತಿಯ ದುಸ್ಥಿತಿ ಎದುರಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಾದ್ಯಂತ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಸರಣಿ ಅವಾಂತರಗಳು ಸೃಷ್ಟಿಯಾಗಿದೆ. ಇದರಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕಾರವಾರ ನಗರದಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ಡಿಪೋ. ಇದು ಕೆಎಸ್ಆರ್ಟಿಸಿ ಬಸ್ ಡಿಪೋ ಪೂರ್ತಿಯಾಗಿ ಕೆರೆಯಂತಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲಿ ಯಾವುದೇ ರೀತಿಯಾದಂತಹ ಇದು ಡಿಪೋ ಅಂತಲೂ ಕಾಣಿಸಲ್ಲ, ಕೇವಲ ಬಸ್ಗಳು ನಿಂತಿದೆ ಅಂತ ಅಂದ್ರ ಮಟ್ಟಿಗೆ ಡಿಪೋ ಅಂತ ಅನಿಸುತ್ತೆ. ಆದರೆ ಪೂರ್ತಿಯಾಗಿ ನೀರು ನಿಂತುಕೊಂಡಿದೆ. ಅಷ್ಟೇ ಅಲ್ಲದೆ ಕೆಲವು ಬಸ್ಗಳು ಸಹಿತ ಜಲಾವೃತ ಆಗುವಂಥ ಸನ್ನಿವೇಶಕ್ಕೆ ಬಂದು ನಿಂತಿದೆ. ಅಷ್ಟೇ ಅಲ್ಲದೆ ಇನ್ನೇನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಇಲ್ಲಿ ಪೂರ್ತಿಯಾಗಿ ನೀರು ನಿಂತಿದೆ. ಯಾಕೆಂದರೆ ಬೆಟ್ಟದ ಮೇಲಿಂದ ನೀರು ಕೆಳಗಡೆ ಬಂದಾಗ ಆ ನೀರನ್ನು ಸರಾಗವಾಗಿ ಸಮುದ್ರಕ್ಕೆ ಹೋಗಲು ದೊಡ್ಡ ಚರಂಡಿಯ ವ್ಯವಸ್ಥೆ ಕಾರವಾರ ನಗರದಲ್ಲಿ ಇಲ್ಲ. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು, ಇನ್ನೊಂದು ಕಡೆಗೆ ಚರಂಡಿಯ ನೀರು ಯಾವ ರೀತಿಯಾಗಿ ಬ್ಯಾಕ್ ಬರ್ತಾ ಇದೆ ಅಂತ. ಯಾಕೆಂದರೆ ಇಲ್ಲಿ ನಿಂತಿರುವ ನೀರು ಕೇವಲ ಬೆಟ್ಟದ ಮೇಲಿಂದ ನೀರು ಅಷ್ಟೇ ಅಲ್ಲದೆ ಕಾರವಾರ ನಗರದಿಂದ ಚರಂಡಿಗೆ ಬರುವಂಥ ನೀರು ಸಹಿತ ಬ್ಯಾಕ್ ರಿವರ್ಸ್ ಆಗಿ ಇಲ್ಲಿ ಬಂದು ನಿಲ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಚರಂಡಿ ಪೂರ್ತಿಯಾಗಿ ಪ್ಯಾಕ್ ಆಗಿದೆ. ಚರಂಡಿಯ ನೀರು ರಿವರ್ಸ್ ಆಗಿ ಮತ್ತೆ ಡಿಪೋ ಒಳಗಡೆ ಬರ್ತಾ ಇದೆ. ಈ ದೃಶ್ಯದಲ್ಲಿ ನೋಡಬಹುದು ಬಸ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ. ಯಾಕಂದರೆ ಬಸ್ಗಳನ್ನು ಎಕ್ಸಲೇಟರ್ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು ಸಹಿತ ಪೂರ್ತಿಯಾಗಿ ಬಸ್ಗಳು ಜಲಾವೃತ ಅಲ್ಲೇ ನಿಲ್ಲುವಂಥ ಸಾಧ್ಯತೆಯೂ ಸಹಿತ ಇದೆ. ಆ ಹಿನ್ನೆಲೆಯಲ್ಲಿ ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಎತ್ತರ ಪ್ರದೇಶ ಇದೆ, ಆ ಕಡೆ ಅಂತೂ ಪೂರ್ತಿ ತಗ್ಗು ಪ್ರದೇಶ ಇದೆ. ಅದೇ ಕೆರೆ ಅಂತಾದ ನೀರಿನಲ್ಲೇ ಬಸ್ಗಳು ವಾಹನ ಸಂಚಾರ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕೆಲವು ಬಸ್ಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡುವಂಥ ಕೆಲಸವನ್ನು ಸಹಿತ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಏನಂದರೆ ಬಸ್ ಡಿಪೋದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಸಹಿತ ಇವಾಗ ಜಲಾವೃತವಾಗುವಂಥ ಭೀತಿ ಕಾಡ್ತಾ ಇದೆ. ಯಾಕಂದರೆ ಪೆಟ್ರೋಲ್ ಬಂಕ್ ಸಹಿತ ಈಗಾಗಲೇ ಜಲಾವೃತವಾಗುವಂತಹ ಎಲ್ಲ ಲಕ್ಷಣಗಳು ಇದೆ. ಯಾಕಂದರೆ ನಿನ್ನೆ ರಾತ್ರಿ ಇಡಿಯಿಂದ ಸುರಿದ ಮಳೆ ಅಷ್ಟೇ ಅಲ್ಲದೆ ಈಗಲೂ ಸಹಿತ ಮಳೆ ಸುರಿತಾ ಇದೆ. ಇನ್ನೂ 2 ದಿನಗಳ ಕಾಲ ಮಳೆಯ ಅಬ್ಬರ ಮುಂದುವರಿಯುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಬಂಕ್ ಸೇರಿದಂತೆ ಇನ್ನಿತರ ವಾಹನಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಎಂಬ ಆತಂಕದಲ್ಲಿಯೇ ಇಲ್ಲಿನ ಸಿಬ್ಬಂದಿಗಳು ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.